ಇವತ್ತಿನ ಲೋಕಲ್ ಮಾತ್ನಲ್ಲಿ ಬಸ್ ಪ್ರಯಾಣದ ದರ ಏರಿಕೆ ಇದು ಶುರುವಾಗಿದ್ದು ವಾಯವ್ಯ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ. ಹೀಗಾಗಿ ಲೋಕಲ್ ಮಾತಿನಲ್ಲಿ ಈ ವಿಚಾರದ ಬಗ್ಗೆ ಪ್ರಸ್ತಾಪವಾದರೂ ಕೂಡ ರಾಜ್ಯಾದ್ಯಂತ ಅತಿ ಶೀಘ್ರದಲ್ಲೇ ಬಸ್ ಪ್ರಯಾಣಿಕರಿಗೆ ಗ್ಯಾರಂಟಿ ಶಾಕ್ ತಟ್ಟುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶೀಘ್ರವೇ ಬಸ್ ಪ್ರಯಾಣ ದರ ಅಂದ್ರೆ ಟಿಕೆಟ್ನ ರೇಟ್ನಲ್ಲಿ ಹೆಚ್ಚಳವಾಗೋಕೆ ಸಿದ್ಧತೆಯೂ ಕೂಡ ಸರ್ಕಾರದ ಮಟ್ಟದಲ್ಲಿ ಇಲಾಖೆ ಮಟ್ಟದಲ್ಲಿ ಆಗ್ತಾ ಇದೆ. ಬಸ್ಗಳಲ್ಲಿ ಟಿಕೆಟ್ ದರ ಹೆಚ್ಚಳಕ್ಕೆ ಚಿಂತನೆ ನಡೀತಾ ಇದೆ. ಅದರಲ್ಲೂ ಶಕ್ತಿ ಯೋಜನೆಯಿಂದಾಗಿಯೇ ವಾಯವ್ಯ ಸಾರಿಗೆ ಸಂಸ್ಥೆಗೆ ನಷ್ಟ ಆಗಿದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆ ನೀಡಿದ್ದಾರೆ. ಅವರದ್ದೇ ಸರ್ಕಾರ, ಅವರದ್ದೇ ಗ್ಯಾರಂಟಿ ಯೋಜನೆ. ಈ ಗ್ಯಾರಂಟಿ ಯೋಜನೆಯಿಂದಾಗಿಯೇ ವಾಯವ್ಯ ಸಾರಿಗೆ ಇಲಾಖೆಗೆ ಬಹಳ ನಷ್ಟ ಆಗ್ತಿದೆ. ರಾಜು ಕಾಗೆ ಅವರ ಮಾತು. ವಾಯವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರೂ ಆಗಿರುವ ರಾಜು ಕಾಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬಸ್ನಲ್ಲಿ ಟಿಕೆಟ್ ದರ ಹೆಚ್ಚಳ ಮಾಡದೆ ಹೋದ್ರೆ ಈ ನಷ್ಟವನ್ನ ಸರಿದೂಗಿಸೋದು ಬಹಳ ಕಷ್ಟ ಅನ್ನೋ ಅರ್ಥದ ಮಾತನಾಡಿದ್ದಾರೆ ರಾಜು ಕಾಗೆ. ಕೇಳಿಸ್ಕೊಳ್ಳಿ ಅವರ ಮಾತು. ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಎಲ್ಲ ಕಡೆ ಬಸ್ಗಳನ್ನು ತೆಗೆದುಕೊಂಡು ನಾವು ಈಗ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲದೆ ನಾವು ಈಗ ಟಿಕೆಟ್ ಪ್ರಕರಣೆಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು. ಯಾಕಂದರೆ 10 ವರ್ಷ ಆಯ್ತು ನಾವು ಹೆಚ್ಚಿಗೆನೇ ಮಾಡಿಲ್ಲ ರೇಟ್ಗಳನ್ನು. ನಾವು ಡೀಸೆಲ, ಪೆಟ್ರೋಲು ಮತ್ತು ನಮ್ಮ ಆಯಿಲು, ಟಯರು ಎಲ್ಲ ಬಸ್ಸದ ಎಲ್ಲ ಪಾರ್ಟ್ಗಳನ್ನು ಹೆಚ್ಚಾಗಿದ್ದಾವೆ. ಆದಷ್ಟಿಂದ ಸ್ವಲ್ಪ ಟಿಕೆಟ್ ದರನ್ನು ಹೆಚ್ಚು ಮಾಡುವ ಚಿಂತನೆಯನ್ನು ನಾವು ಮಾಡ್ತೀವಿ. ಇದು ಕೇವಲ NWRTCಗೆ ಮಾತ್ರ ಸೀಮಿತವಲ್ಲ. KSRTCಯ ಅಷ್ಟು ವಲಯಗಳಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಳದ ಬಗ್ಗೆ ಇದೀಗ ಕಸರತ್ತು ಪ್ರಾರಂಭವಾಗಿದೆ. ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸತತವಾಗಿ ಮನವಿ ಮಾಡಲಾಗ್ತದೆ. 5 ವರ್ಷದ ಹಿಂದೆ ಟಿಕೆಟ್ ದರ ಹೆಚ್ಚಿಗೆ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಬೆಲೆ ಏರಿಕೆ ಆಗಿಲ್ಲ ಟಿಕೆಟ್ನಲ್ಲಿ. ಹೀಗಾಗಿ ಟಿಕೆಟ್ ದರವನ್ನು ಏರಿಸಿ ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ನೀಡಿದ್ದೇವೆ ಅಂತ KSRTC ನಿಗಮದ ಅಧ್ಯಕ್ಷ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಅಲ್ಲಿಗೆ ಮಹಿಳೆಯರಿಗೆ ಉಚಿತ ಪ್ರಯಾಣ, ಈ ಉಚಿತ ಪ್ರಯಾಣದ ಫಲಾನುಭವಿಗಳಲ್ಲದೆ ಹೋದವರಿಗೆ ಪುರುಷರಿಗೆ ಡಬಲ್ ಚಾರ್ಜ್ ಕೊಟ್ಟು ಬಸ್ನಲ್ಲಿ ಪ್ರಯಾಣ ಮಾಡೋ ಅನಿವಾರ್ಯತೆ ಬಂದರೂ ಕೂಡ ಅತಿ ಶೀಘ್ರದಲ್ಲಿ ಆಶ್ಚರ್ಯ ಇಲ್ಲ. ನಾವು ದರ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥದ್ದಕ್ಕೆ ನಾವು ಒಂದು ರೆಸಲ್ಯೂಷನ್ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಮಗೆ ಡೀಸೆಲ್ ಬೆಲೆ 60 ರೂಪಾಯಿ ಇತ್ತು, ಈಗ 93 ರೂಪಾಯಿ ಡೀಸೆಲ್ ಬೆಲೆ ಆಗಿದೆ. ಮತ್ತು ಸ್ಪೇರ್ ಪಾರ್ಟ್ಸ್ ರೇಟು ಕೂಡ ಜಾಸ್ತಿ ಆಗಿದೆ. ವೇತನ ಪರಿಷ್ಕರಣೆ ಮಾಡಬೇಕಾಗುತ್ತೆ. ಅದೆಲ್ಲ ಕೂಡ ಅಗ್ರಿಮೆಂಟಲ್ಲಿ ಆಗಿರ್ತಕ್ಕಂಥದ್ದು. ಬಸ್ ಓಡಿಸ್ಲಿಕ್ಕೆ ಇದು ಎಸೆನ್ಸಿಯಲ್ ಸರ್ವೀಸು. ನಮ್ಮಲ್ಲಿ ಒಬ್ಬ ಡ್ರೈವರ್ ಒಂದು ದಿವಸ ಬರಲಿಲ್ಲ ಅಂದರೆ ಒಂದು ಬಸ್ ಹೋಗಲ್ಲ. ಒಂದು ಹಳ್ಳಿಗೆ ಒಂದು ಬಸ್ ಹೋಗಲಿಲ್ಲ ಅಂತಂತಂದರೆ ಜನ ಬಿಡಲ್ಲ. ಅದರಿಂದ ಕಾಲ ಘಟ್ಟಕ್ಕೆ ಸರಿಯಾಗಿ ಅದರ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿ ಕಾಲಕ್ಕೆ ಸಾರಿಗೆ ಇಲಾಖೆಯಲ್ಲಿ ಆಗ್ತಕ್ಕಂಥ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಅದನ್ನ ಸರಿದೂಗಿಸೋಕೆ ದರ ಏರಿಕೆ ಮಾಡಬೇಕಾಗತ್ತೆ ಅನ್ನೋದು ಸಮರ್ಥನೆ ಮಾತುಗಳಾದರೂ ಕೂಡ ಶಕ್ತಿ ಯೋಜನೆಯಿಂದಾಗಿಯೇ ಸಾರಿಗೆ ಇಲಾಖೆ ತನ್ನ ಶಕ್ತಿಯನ್ನ ಕಳೆದುಕೊಳ್ತಾ ಅನ್ನೋ ಅನುಮಾನ ಕಾಡದೇ ಇರೋದಿಲ್ಲ. ಸಾಲು ಬೆಲೆ ಏರಿಕೆ ಈಗ ಆಲ್ರೆಡಿ ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಳೆದಿದೆ. ನಾವು ಇನ್ಫ್ಯಾಕ್ಟ್ ವಿಸ್ತೃತವಾದ ಚರ್ಚಾ ಕಾರ್ಯಕ್ರಮವನ್ನೇ ನಡೆಸಿದ್ವಿ. ಹೇಗೆ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೂ ದಿನನಿತ್ಯ ಬಳಸುವಂತಹ ತರಕಾರಿ ದಿನಸಿ ಸಾಮಗ್ರಿಯಿಂದ ರೈತರು ಬಳಸುವಂತಹ ಬಿತ್ತನೆ ಬೀಜದವರೆಗೂ ಎಲ್ಲದರ ಬೆಲೆ ಹಂತವಾಗಿ ದುಬಾರಿ ಆಗ್ತಿದೆ ಅಂತ ಹೇಳಿ ಈ ಸಾಲು ಬೆಲೆ ಏರಿಕೆ ಮಧ್ಯೆ ಇದೀಗ ಗ್ರಾಹಕರಿಗೆ ಅದರಲ್ಲೂ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ಎದುರಾಗೋ ಎಲ್ಲ ಸಾಧ್ಯತೆ ಇದೆ. ಶಕ್ತಿ ಯೋಜನೆಯಿಂದಾಗಿ ರಾಜ್ಯಾದ್ಯಂತ ಬಸ್ಗಳ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಬಸ್ಗಳ ಟ್ರಿಪ್ ಹೆಚ್ಚಾಗ್ತಾ ಇದೆ. ಅದರ ಮೇಂಟೆನೆನ್ಸು, ಸರ್ವಿಸಿಂಗು ಸರಿಯಾಗಿ ಆಗ್ತಾ ಇಲ್ಲ. ಆ ಸರ್ವಿಸಿಂಗಿಗೆ ಸರ್ಕಾರದ ಕಡೆಯಿಂದ ಇಲಾಖೆಗೆ ಕಾಲಕ್ಕೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಇದರ ಜೊತೆಗೆ ಹೆಚ್ಚುವರಿ ಬಸ್ಗಳನ್ನು ನೀಡುವ ಆ ಟಾರ್ಗೆಟ್ ಕೂಡ ಅಂದುಕೊಂಡ ಮಟ್ಟಕ್ಕೆ ರೀಚ್ ಆಗ್ತಾ ಇಲ್ಲ. ಹೀಗಾಗಿ ಶಕ್ತಿ ಯೋಜನೆಯಿಂದಾಗಿ ರಾಜ್ಯಾದ್ಯಂತ ರಸ್ತೆ ಮೇಲೆ ಸಂಚಾರ ಮಾಡ್ತಾ ಇರುವ ಸದ್ಯಕ್ಕಿರುವ ಬಸ್ಗಳ ಮೇಲೆ ಅತ್ಯಧಿಕ ಹೊರೆ ಬೀಳ್ತಾ ಇದೆ ಅನ್ನೋ ಆರೋಪ ಕೂಡ ಇದ್ದೇ ಇದೆ. ಇದರ ಜೊತೆಗೆ ತೈಲ ಬೆಲೆ ಕೂಡ ಏರಿಕೆ ಆಗಿರೋದ್ರಿಂದ ಈಗಷ್ಟೇ ಸಂಬಂಧಪಟ್ಟ ಇಲಾಖೆಯ ಅಧ್ಯಕ್ಷರುಗಳು ಮಾತನಾಡಿದ್ದನ್ನ ಕೇಳಿಸ್ಕೊಂಡಿರೋದ್ರಿಂದ ಬಿಡಿ ಭಾಗಗಳ ರೇಟ್ ಕೂಡ ದುಬಾರಿ ಆಗಿದೆ. ಇದೆಲ್ಲವನ್ನ ಸರಿದೂಗಿಸೋಕೆ ಬಸ್ ಪ್ರಯಾಣ ದರ ಕೂಡ ಹೆಚ್ಚಳ ಮಾಡುವ ಸಲುವಾಗಿ ಸರ್ಕಾರದ ಮುಂದೆ KSRTC ನಿಗಮ ಪ್ರಸ್ತಾವವನ್ನ ಸಲ್ಲಿಕೆ ಮಾಡಿದೆ. ಹೀಗಾಗಿ ಅತಿ ಶೀಘ್ರದಲ್ಲೇ ಬಸ್ ಟಿಕೆಟ್ ದರ ಹೆಚ್ಚಳ ಆದರೂ ಕೂಡ ಆಶ್ಚರ್ಯ ಇಲ್ಲ.
ಸಿದ್ಧವಾಗಿರಬೇಕು ಕರ್ನಾಟಕದ ಜನರು ಬಸ್ನಲ್ಲಿ ಓಡಾಟ ಮಾಡುವ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಹಣವನ್ನ ನೀಡಲಿಕ್ಕೆ. ಇವತ್ತಿನ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ನಮ್ಮಲ್ಲಿ ಮಾತ್ರ ವಿಭಾಗದಲ್ಲಿ ನಾಳೆಯಿಂದ ಪ್ರಾರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ದೋಸ್ತಿ ಪಾಳೆಯ ಸರ್ಕಾರವನ್ನ ಯಾವ ರೀತಿ ಕಟ್ಟಾಕ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿ. ವಿರೋಧ ಪಕ್ಷಗಳ ಬಳಿಯಲ್ಲಿ ಸಾಕಷ್ಟು ವಿಚಾರಗಳಿರುವಾಗ ಸರ್ಕಾರ ಕೂಡ ಕೈಕಟ್ಟಿ ಕೂರೋ ಪರಿಸ್ಥಿತಿ ಇಲ್ಲ. ಹೀಗಾಗಿ ಈ ಬಾರಿಯ ಅಧಿವೇಶನದಲ್ಲಿ ಮೂಡ ವರ್ಸಸ್ ಸೂಡ ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾಗೋ ಸಾಧ್ಯತೆ ಇದೆ. ಮೊದಲಿಗೆ ಗಮನಿಸೋಣ, ದೋಸ್ತಿ ಪಾಳೆಯದ ಕೈಯಲ್ಲಿ ಅಂದ್ರೆ ವಿರೋಧ ಪಕ್ಷದ ಕೈಯಲ್ಲಿ ಯಾವೆಲ್ಲ ಅಸ್ತ್ರ ಇದೆ ಅಂತ ಹೇಳಿ. ಮೂಡ ಹಗರಣ, ಡೈರೆಕ್ಟ್ ಆಗಿ ಸಿಎಂ ಟಾರ್ಗೆಟ್, ವಾಲ್ಮೀಕಿ ಅಭಿವೃದ್ಧಿ ನಿಗಮ 187 ಕೋಟಿಯನ್ನ ಕದ್ದು ತಿಳ್ತು ಸರ್ಕಾರ ಅನ್ನೋ ಆರೋಪ. ಈ ಹಗರಣದಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ. ಈ ಮುಜುಗರವೇ ಅಧಿವೇಶನದ ಸಂದರ್ಭದಲ್ಲಿ ದೋಸ್ತಿಗಳಿಗೆ ಅತಿ ದೊಡ್ಡ ಅಸ್ತ್ರ. ಇನ್ನು ಈ ರೀತಿ ಸರ್ಕಾರವನ್ನ ಕಟ್ಟಾಕ್ಲಿಕ್ಕೆ ಸಿದ್ಧವಾಗಿರುವ ದೋಸ್ತಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ತಯಾರಾಗಿ ನಿಂತಿದೆ. ಬಿಜೆಪಿ ಜೆಡಿಎಸ್ ಕಾಲದ ಅಕ್ರಮಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದೆ ಕೈಪಾಳೆಯ. ಮೂಡಾ ಕೇಸ್ ಪ್ರತಿಯಾಗಿ ಸೂಡಾ ಅಕ್ರಮ ಪ್ರಸ್ತಾಪಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೂಡಾ ಮೈಸೂರಿಗೆ ಸಂಬಂಧಿಸಿದಂತೆ, ಸೂಡಾ ಶಿವಮೊಗ್ಗ ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಹಗರಣ. ಶಿವಮೊಗ್ಗ ಪ್ರಾಧಿಕಾರದಲ್ಲಿ ನಡೆದಿದ್ದ ಸೈಟ್ ಹಂಚಿಕೆ ಗೋಲ್ಮಾಲ್ ವಿಚಾರದಲ್ಲಿ ಬಿಜೆಪಿ ನಾಯಕರು ಶಾಮೀಲಾಗಿದ್ರು ಅನ್ನೋ ಮಾಹಿತಿಯನ್ನ ಕೈಪಾಳೆಯ ಸಂಗ್ರಹಿಸಿದೆ. ಈ ಕುರಿತಂತೆ ಸದನದಲ್ಲಿ ದಾಖಲೆ ಬಿಡುಗಡೆ ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ಪಾಳೆಯ ಚಿಂತನೆಯನ್ನ ನಡೆಸಿದೆ. ನಮ್ಮ ಬಗ್ಗೆ ಮಾತನಾಡಿದ್ರೆ ನಾವು ನಿಮ್ಮ ಹಳೆಯ ವಿಚಾರಗಳನ್ನ ಆಚೆಗೆ ತೆಗಿತೀವಿ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ಲೆಕ್ಕಾಚಾರ. ನಾಳಿನಿಂದ ಪ್ರಾರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಸದ್ದು ಗದ್ದಲಗಳಾಗತ್ತೆ, ಇದೇ ಹಗರಣಗಳ ವಿಚಾರಕ್ಕಾದ್ ನೋಡೋಣ. ಸದ್ಯಕ್ಕೆ ಒಂದಷ್ಟು ಹೈಲೈಟ್ಸ್ ಕಡೆ ಗಮನ ಕೊಡ್ತಾ ಹೋಗೋಣ. ಮೂಡ ಹಗರಣ ಪ್ರಸ್ತಾಪಕ್ಕೆ ಒಂದ್ ಕಡೆ ವಿರೋಧ ಪಕ್ಷಗಳು ತಯಾರಿಯನ್ನ ಮಾಡಿಕೊಂಡಿದೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಅಸ್ತ್ರವನ್ನ ಸರ್ಕಾರದ ಮೇಲೆ ಸತತವಾಗಿ ಪ್ರಯೋಗ ಮಾಡುವ ಸಿದ್ಧತೆಯನ್ನ ಬಿಜೆಪಿ ಹಾಗೆ ಜೆಡಿಎಸ್ ಪಾಳೆಯ ಮಾಡಿಕೊಂಡಿದೆ. ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಒಂದು ಹಂತಕ್ಕೆ ಮಾಡಿ ಮುಗಿಸಿದೆ. ಆದರೆ ನಾಳಿನಿಂದ ಪ್ರಾರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ಬಿಜೆಪಿ ಹಾಗೆ ಜೆಡಿಎಸ್ನ ಸದಸ್ಯರು ಜಂಟಿ ಹೋರಾಟದ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಕೇವಲ ಹಗರಣ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಸರ್ಕಾರ, ಅಭಿವೃದ್ಧಿ ಕಾರ್ಯಗಳು ಕುಂಟುತ್ತಾ ಸಾಗ್ತಾ ಇದೆ ಅನ್ನೋ ಆರೋಪ. ಇದರ ಜೊತೆಗೆ ಬೆಲೆ ಏರಿಕೆ ಅಸ್ತ್ರ ಕೂಡ. ಹಾಲು ತೈಲ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಬರೆ ಹಾಕಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಮತ್ತೊಮ್ಮೆ ಕಲಾಪದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಸಿದ್ಧತೆಗಳಾಗಿದೆ. ಗ್ಯಾರಂಟಿಗೆ ಹಣ ಹೊಂದಿಸೋಕೆ ಬೆಲೆ ಏರಿಕೆ ಮಾಡಿದೆ ಕಾಂಗ್ರೆಸ್ ಪಾಳೆಯ ಅನ್ನೋ ಅಸ್ತ್ರವನ್ನ ಕೂಡ ದೋಸ್ತಿ ಪಾಳೆಯ ಪ್ರಯೋಗ ಮಾಡಲಿದೆ. ಇದರ ಜೊತೆಯಲ್ಲೇ ಕಾವೇರಿ ನದಿ ನೀರು ಹಂಚಿಕೆ ಬಿಕ್ಕಟ್ಟು ಕೂಡ ಕಾಂಗ್ರೆಸ್ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಆರೋಪ. ಬರ ನಿರ್ವಹಣೆಯಲ್ಲೂ ಕಾಂಗ್ರೆಸ್ ವಿಫಲವಾಗಿದೆ. ಸಿಎಂ ಇದೆಲ್ಲ ವಿಚಾರವನ್ನ ಗಮನದಲ್ಲಿಟ್ಕೊಂಡು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅಂತ ಕಲಾಪದ ಉದ್ದಗಲಕ್ಕೂ ಕೂಡ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಲಿಕ್ಕೆ ಬೇಕಾದ ಸಿದ್ಧತೆಯನ್ನ ದೋಸ್ತಿ ಪಾಳೆಯ ಮಾಡಿಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋದ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದು ನೀಡ್ತಾ ಹೋಗ್ತಾರೆ. ಬಸವರಾಜ್, ಒಂದ್ ಕಡೆ ಕಾಂಗ್ರೆಸ್ನ ವಿರುದ್ಧವಾಗಿ ಅನೇಕ ಆರೋಪಗಳು ವಿರೋಧ ಪಕ್ಷದ ಕೈಯಲ್ಲಿದೆ. ಇದಕ್ಕೆ ಟಕ್ಕರ್ ಕೊಡ್ಲಿಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡ್ಕೊಂಡಿರೋದು.